ಎಸ್ಪೆಷಲಿ ಟಿ ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದೀರಾ, ಗ್ರಾಮರಲ್ಲಿ ಆರ್ಟಿಕಲ್ಸ್ನಲ್ಲಿ 1 ಮಾರ್ಕ್ಸ್ ಟಿಇಟಿನ ನೀವು ತಗೋಬಹುದು. ಈ ಒಂದು ವಿಡಿಯೋ ನೋಡಾದ್ಮೇಲೆ ನಿಮಗೆ ಅನ್ಸುತ್ತೆ ಟಿಇಟಿನಲ್ಲಿ ನನಗೆ 1 ಮಾರ್ಕ್ಸ್ ಕನ್ಫರ್ಮ್ ಅಂತ ಹೇಳ್ಬಿಟ್ಟು ನಿಮಗೆ ಅನ್ಸುತ್ತೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಮೈ ವ್ಯೂವರ್ಸ್, ವೆಲ್ಕಮ್ ಟು ಕನ್ನಡದಲ್ಲಿ ಇಂಗ್ಲೀಷ್ ಜರ್ನಿ. ನಾನು ನಿಮ್ಮ ಪೂಜಾ ಮಾತಾಡ್ತಿರೋದು. ಸೊ ಕನ್ನಡದಲ್ಲಿ ಇಂಗ್ಲೀಷ್ ಜರ್ನಿಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಆರ್ಟಿಕಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಎಕ್ಸ್ಪೆಷಲಿ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸಿಗಾಗಿರ್ಬೋದು, ಟಿ ಆಸ್ಪಿರೆಂಟ್ಸಿಗಾಗಿರ್ಬೋದು, ಅಥವಾ ಗೌರ್ನಮೆಂಟ್ ಜಾಬ್ ಆಸ್ಪಿರೆಂಟ್ಸಿಗಾಗಿರ್ಬೋದು, ಎಲ್ರಿಗೂ ಕೂಡ ಯೂಸ್ ಆಗುತ್ತೆ. ನಾನು ಕೆಲವೊಂದು ಆರ್ಟಿಕಲ್ಸ್ ಬಗ್ಗೆ ನೋಡಿದ್ದೀನಿ ವಿಡಿಯೋಸು. ಬಟ್ ನಿಮಗಿದು ಈಸಿ ಅನಿಸ್ಬೋದು. ಏಕೆ ಅಂತ ಹೇಳಿದ್ರೆ ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಟ್ ನಾನೊಂದು ಈಸಿ ಮೆಥಡಲ್ಲಿ ಇವತ್ತು ನಿಮಗೆ ಹೇಳ್ಕೊಡೋಕ್ಕೆ ಬರ್ತಿದ್ದೀನಿ. ಎಸ್ಪೆಷಲಿ ನಮ್ಮ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸಿಗೆ ಎಲ್ಲರಿಗೂ ಕೂಡ ಇದು ಯೂಸ್ಫುಲ್ ವಿಡಿಯೋ ಆಗುತ್ತೆ. ಸೊ ಕಮಾನ್ ಫ್ರೆಂಡ್ಸ್, ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೋ ಮೆನಿ ಪೀಪಲ್ಸ್ ಆರ್ ಫೈಂಡಿಂಗ್ ಆರ್ಟಿಕಲ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಆಫ್ ದ ರೂಲ್ಸ್. ಸೊ ಹಾಗಾಗಿ ಕೆಲವೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಈಸಿಯಾಗಿ ನಾವು ಹೇಗೆ ಈ ಒಂದು ಆರ್ಟಿಕಲ್ಸ್ನ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ದಿನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆರ್ಟಿಕಲ್ಸ್ನಲ್ಲಿ 3 ವರ್ಡ್ಸ್ ಇದೆ, ಹೇ, ಹ್ಯಾನ್, ದ. ಈ 3 ವರ್ಡ್ಸ್ನ ಆರ್ಟಿಕಲ್ಸ್ ಅಂತ ಕರಿತೀವಿ. ಹಾಗೆ ಇದರಲ್ಲಿ 2 ಡಿವಿಷನ್ಸ್ ಬರುತ್ತೆ. ಒಂದು ಡಿವಿಷನ್ ಬಂದ್ಬಿಟ್ಟು ದಾಗೆ ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಇನ್ನೊಂದು ಡಿವಿಷನ್ ಬಂದ್ಬಿಟ್ಟು ಎ ಮತ್ತು ಆನ್ ಎರಡೂ ಆರ್ಟಿಕಲ್ಸ್ನ ಸೇರಿಸಿ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಹೌದಲ್ವಾ? ಸೊ ಇದುವರೆಗೂ ಹೇಳಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಯಾರು ತುಂಬ ಜನ ಇದನ್ನು ಯೂಸ್ ಮಾಡಿಲ್ಲ, ಎ ಮತ್ತು ಆನನ್ನು ಅರ್ಥ ಹೇಳಿಲ್ಲ. ಹೌದಲ್ವಾ? ಈ ಎ ಮತ್ತು ಆನ್ ಅಂತ ಹೇಳಿದ್ರೆ ಒಂದು, ಒನ್ ಅಥವಾ ಒನ್ ಅಂತ ಇದರರ್ಥ, ಎ ಮತ್ತು ಆನ್. ನೆಕ್ಸ್ಟ್ ಕ್ಲಾಸಲ್ಲಿ ಎ ಮತ್ತು ಆನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗಿನ ಕ್ಲಾಸಲ್ಲಿ ಪರ್ಟಿಕ್ಯುಲರ್ ಆಗಿ ದ ಅನ್ನೋ ಒಂದು ವರ್ಡ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ದ ಅಂದರೆ ದಾನ ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಆಗಿ ಡೆಫಿನೆಟ್ ಆರ್ಟಿಕಲ್ ಅಂದ್ರೆ ಏನು ಅಂತ ಡಿಸ್ಕಷನ್ ಮಾಡೋಣ. ನೋಡೋಣ, ಇವತ್ತಿನ ದಿನ ನಾವು ದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸಾಧ್ಯ ಆದರೆ ಎ ಮತ್ತು ಹ್ಯಾನ್ ಬಗ್ಗೆನೂ ಡಿಸ್ಕಷನ್ ಮಾಡ್ತಾ ಹೋಗೋಣ. ಏಕೆ ಅಂತ ಹೇಳಿದ್ರೆ ದ ಬಗ್ಗೆನೇ ತುಂಬ ವಿಷಯಗಳಿದೆ ತಿಳ್ಕೊಳ್ಳೋದು. ಡೆಫಿನೆಟ್ಲಿ ಇದನ್ನು ನೀವು ಒಂದು ಐಡೆಂಟಿಫಿಕೇಶನ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ ಇನ್ನು ಮಿಕ್ಕಿರೋವಂಥ 2 ಹೇ ಮತ್ತು ಹ್ಯಾನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹಾಗಾಗಿ ದ ಬಗ್ಗೆನೇ ತುಂಬ ರೂಲ್ಸ್ಗಳಿದೆ, ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಹೋಗೋಣ. ಏಕೆಂದರೆ ಎರಡನ್ನೂ ಒಟ್ಟಿಗೆ ತಿಳ್ಕೊಳ್ಳೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಹೇಳಿದ್ರೆ ಫಸ್ಟಿಗೆ ಬಂದ್ಬಿಟ್ಟು ನಿರ್ದಿಷ್ಟವಾಗಿ ಅವನೇ, ಅವಳೇ, ಇದೇ, ಅದೇ ಅಂತ ನಮಗೆ ತಿಳಿಬೇಕು. ಅವಳೇ, ಫಾರ್ ಎಕ್ಸಾಂಪಲ್ ಪೂಜಾನೇ, ಪ್ರೀತಿನೇ, ಪ್ರಜ್ವಲ್ಲೆ, ದರ್ಶನ್ನೇ, ಈ ಥರ ನೇಮ್ಗಳನ್ನ ಗುರುತಿಸ್ತೀವಲ್ವ. ಪರ್ಟಿಕ್ಯುಲರಾಗಿ ಆ ವಸ್ತು ಹೆಸರುಗಳನ್ನ, ಇದೊಂದು ಪೆನ್ಸಿಲ್ ಇದೆ. ಇದು ಪರ್ಟಿಕ್ಯುಲರ್ ಆಗಿ ಪೆನ್ಸಿಲಲ್ಲಿ ತುಂಬ ಥರ ಪೆನ್ಸಿಲ್ ಇದೆ. ಇದಕ್ಕೊಂದು ಪೆನ್ಸಿಲಿಗೆ ಹೆಸರು ಕೂಡ ಇದೆ. ಇದು ಯಾವುದು, ಸೆಲೋ ಮೆಕ್ಯಾನಿಕಲ್ ಪೆನ್ಸಿಲ್ ಅಂತ ಇದೆ. ಇದನ್ನು ಪೆನ್ಸಿಲಲ್ಲಿ ದ ಸೆಲೋ ಮೆಕ್ಯಾನಿಕಲ್ ಪೆನ್ಸಿಲ್ ಅಂತಲೇ ಹೇಳ್ಬೇಕಾಗುತ್ತೆ. ಪೆನ್ಸಿಲ್ ಅಂತ ಹೇಳಿದ್ರೆ ತುಂಬ ಥರ ಪೆನ್ಸಿಲ್ ಇದೆ, ಹೌದಲ್ವಾ? ಹಾಗೆ ಯಂಗ್ ಬಾಯಲ್ಲಿ ತುಂಬ ಜನ ಯಂಗ್ ಬಾಯ್ ಇದ್ದಾರೆ. ಪರ್ಟಿಕ್ಯುಲರಾಗಿ ಅವನೇ ಅಂತ ನಮಗೆ ಗೊತ್ತಾಗಬೇಕಲ್ವ. ಅದೇ ಮರ, ಅದೇ ಆನೆ, ಆನೆ ಎಲಿಫೆಂಟ್ ಕೂಡ ಬರುತ್ತೆ. ಆನು ಹೇಗೆ ಬಳಸ್ಬೇಕಾದ್ರೆ ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಕೆಲವೊಂದು ಓವೆಲ್ಸು ಕಾನ್ಸನೆಂಟ್ ಸೌಂಡ್ ಬರುತ್ತೆ. ಆನ್ ಎಲಿಫೆಂಟಲ್ಲಿ ನಮಗೆ ವರ್ಡ್ಸ್ ಯಾವ್ಗಳದ್ರ ಮೇಲೆ ಡಿಪೆಂಡ್ ಆಗಿದೆ, ವರ್ಡ್ಸ್ ಅಂದರೆ ಸೆಂಟೆನ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದರಲ್ಲಿ ಬಳಸ್ತೀವಿ. ಆನಲ್ಲಿ ಆನೆನೇ, ಆನ್ ಎಲಿಫೆಂಟ್, ಅದಕ್ಕೆ ನಿರ್ದಿಷ್ಟವಾಗಿ ಗುರುತಿಸ್ಬೇಕಲ್ಲ, ದಾನನೂ ಬರುತ್ತೆ. ಅಲ್ಲಿ ಆನ್ ಎಲಿಫೆಂಟ್ ಬಳಸೋದ್ರ ಜಾಗದಲ್ಲಿ ಸಿಚುವೇಶನಿಗೆ ತಕ್ಕಂಗೆ ನಾವು ದಾನ ಯೂಸ್ ಮಾಡ್ತೀವಿ. ಆ ಆನೆ, ಆ ಮರ, ಅದೇ ಆನೆ, ಅವನೇ ಕಳ್ಳ, ಅವನೇ ಪೊಲೀಸ್, ಅವನೇ ಡಾಕ್ಟರ್, ಈ ಥರ ವರ್ಡ್ಸ್ಗಳನ್ನ ಪರ್ಟಿಕ್ಯುಲರ್ ಆಗಿ ಐಡೆಂಟಿಫೈ ಮಾಡೋದ್ರ ಜಾಗದಲ್ಲಿ ನಾವು ದಾನ ಬಳಸ್ತೀವಿ, ನೆನ್ಪಿಟ್ಕೊಳ್ಳಿ. ಇವಾಗ ನಾವು ಫೈನಲ್ ಆಗಿ ದಾನ ಯೂಸ್ ಮಾಡಬೇಕಾಗಿರೋದಲ್ಲಿ ಡೆಫಿನೆಟ್ ಆರ್ಟಿಕಲ್ ದಾನ ಯೂಸ್ ಮಾಡಬೇಕಾಗಿರೋದು ಪ್ರಾಪರಾಗಿ ನೀನೇ, ಅವನೇ ಅಂತ ಹೇಳ್ತೀವಲ್ಲ, ಆ ವರ್ಡ್ಸ್ಗಳ ಹಿಂದೆ ನಾವು ದಾನ ಬಳಸಬೇಕಾಗುತ್ತೆ. ನಾನು ಹೇಳ್ದೆ ಮುಂಚೆನೇ ಆನ್ ಎಲಿಫೆಂಟ್ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು. ಪರ್ಟಿಕ್ಯುಲರ್ ಆಗಿ ಒಂದು ಆನೆ ಅವನನ್ನು ಸಾಯಿಸಿರುತ್ತೆ. ಆ ಆನೆನೇ, ಅದೇ ಆನೆ ನನ್ನನ್ನು ಸಾಯಿಸಿತು, ಅದೇ ಆನೆ ಅವನನ್ನು ಸಾಯಿಸಿತು ಅಂತ ಹೇಳ್ತೀವಲ್ವಾ, ಅವಾಗ ದಾನ ಯೂಸ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ನಾವು ದಾನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಒಂದು ಬಂದ್ಬಿಟ್ಟು ಪ್ರಾಪರ್ ನೌನ್ ಇದ್ದಾಗ ನಾವು ದಾನ ಯೂಸ್ ಮಾಡ್ತೀವಿ. ಪ್ರಾಪರ್ ನೌನ್ ಅಂತ ಹೇಳಿದ್ರೆ ನಿರ್ದಿಷ್ಟವಾಗಿರುವಂಥ ಹೆಸರುಗಳನ್ನ ಹೊಂದಿರತಕ್ಕಂಥ ನಾಮಪದಗಳು, ಹೌದಲ್ವಾ?
ಪ್ರಾಪರ್ ನೌನು ದೇ ಶುಡ್ ನಾಟ್ ಬಿ ಎನಿ ಆಲ್ಟರ್ನೇಟಿವ್ಸ್, ಇದಕ್ಕೆ ಯಾವುದೇ ಥರದ ಆಲ್ಟರ್ನೇಟಿವ್ಸ್ ಇರಬಾರ್ದು. ಈಗ ಇದೊಂದು ರೂಲ್ಸು ಅರ್ಥ ಆಯಿತು ನಿಮಗೆ. ಪ್ರಾಪರ್ ನೌನ್ಸ್ ಇದ್ದಾಗ ನಾವು ದಾನ ಬಳಸಬೇಕು ಅಂತ ಹೇಳ್ಬಿಟ್ಟು. ಇದರಲ್ಲೂ ಕನ್ಫ್ಯೂಷನ್ ಇದೆ. ಕೇಳ್ಬೋದು, ಮೇಡಮ್ ಕೆಲವೊಂದು ಓವೆಲ್ ಸೌಂಡ್ ಬಂದಾಗಲೂ ನಾವು ಸೇಮ್ ಸ್ಪೆಲ್ಲಿಂಗ್ ಬರುತ್ತೆ ಓವೆಲ್ಸು. ಫಾರ್ ಎಕ್ಸಾಂಪಲ್ ಹ್ಯಾನ್, ಎಲಿಫೆಂಟ್, ಹ್ಯಾನನ್ನು ಬಳಸಲೇಬೇಕು, ಹೌದಲ್ವಾ? ಇದು ಸರಿ, ಹ್ಯಾನನ್ನು ಬಳಸಬೇಕು. ಅದೇ ಆರೆಂಜ್ ಅಂತ ಬರುತ್ತೆ, ಹ್ಯಾನ್ ಎಲಿಫೆಂಟ್ ಅಂತ ಬಳಸ್ತೀವಿ, ಎಲಿಫೆಂಟ್ ಬರುತ್ತೆ. ಈಗ ನಾವು ಹ್ಯಾನ್ ಬಳಸಬೇಕು. ಪರ್ಟಿಕ್ಯುಲರ್ ಆಗಿ ಪ್ರಾಪರ್ ನೌನ್ ಇದ್ದಾಗ ನಾವು ದಾನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಓವೆಲ್ ಸೌಂಡ್ ಇದೆಯಲ್ಲ, ಅವಾಗ ಈಗ ಐಡೆಂಟಿಫಿಕೇಶನ್ ಮಾಡೋದು ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗ್ಬೋದು. ಕನ್ಫ್ಯೂಷನ್ ಆಗಬೇಡಿ. ಆ ಒಂದು ಸೆಂಟೆನ್ಸಲ್ಲಿ ಈ ಒಂದು ಎಲಿಫೆಂಟು, ಆರೆಂಜು ಅನ್ನೋ ವರ್ಡ್ಸು 2 ಟೈಮ್ಸ್ ಬಂದಿರಬೇಕು. ಆವಾಗ ನೀವು ದ ಅನ್ನ ಬಳಸ್ತೀರಾ. ಅದೇ ಆನೆ ಅವನನ್ನು ಕೊಂದಿದ್ದು, ದ ಎಲಿಫೆಂಟ್ ಅಂತ ಬರುತ್ತೆ. ಆರೆಂಜ್, ದ ಆರೆಂಜ್ ಅಂತ ಬರುತ್ತೆ. ಇಲ್ಲ ಆ ಒಂದು ಸೆಂಟೆನ್ಸಲ್ಲಿ ಆ ಒಂದು ವರ್ಡ್ ಮಾತ್ರ, ಆರೆಂಜ್ ಮಾತ್ರ ಇತ್ತು ಅಂತ ಹೇಳಿದ್ರೆ ಹ್ಯಾನನ್ನು ಯೂಸ್ ಮಾಡ್ತೀರಾ. ಆರೆಂಜ್ ಅನ್ನೋದು 2 ಸರಿ ಬಂತು ಅಂತ ಹೇಳಿದ್ರೆ, ಈಗ ಎಲಿಫೆಂಟ್ ಬರುತ್ತೆ, ಎಲಿಫೆಂಟ್ಸ್ ಅಂತ ಬರುತ್ತೆ. ಸಿಂಗ್ಯುಲರು, ಪ್ಲೂರಲ್ ಫಾರ್ಮು ಇದೆ. ಎಲಿಫೆಂಟ್ಸ್ ಇದಕ್ಕೆ ಒಂದು ಎಸ್ ಆ್ಯಡ್ ಆದರೆ ಫ್ಲೂರಲ್ ಫಾರ್ಮ್ ಆಗುತ್ತೆ, ಆನೆಗಳು ಅಂತ ಬರುತ್ತೆ. ಈಗ ನೀವು ಸಿಂಗ್ಯುಲರ್ ಫಾರ್ಮ್ ಇದ್ದರೆ ಮಾತ್ರ ನೀವು ಆನನ್ನು ಯೂಸ್ ಮಾಡೋಕ್ಕಾಗೋದು ಓವೆಲ್ ಸೌಂಡಲ್ಲಿ. ಪ್ಲೂರಲ್ ಫಾರ್ಮ್ ಇದ್ದರೆ ಆನನ್ನು ಯೂಸ್ ಮಾಡೋಕ್ಕಾಗಲ್ಲ, ಅಲ್ಲಿ ನೀವು ದಾನೇ ಯೂಸ್ ಮಾಡಬೇಕು. ಆ ಒಂದು ವರ್ಡಲ್ಲಿ ಎಲಿಫೆಂಟ್ಸ್ ಅನ್ನೋ ಒಂದು, ಆರೆಂಜ್, ಎಲಿಫೆಂಟ್ಸ್ ಈ ಥರ ಸೌಂಡ್ಸ್ಗಳಿರೋವಂಥ ವರ್ಡ್ಸ್ಗಳು ಬಂದರೆ ನೀವು ದಾನ ಯೂಸ್ ಮಾಡಬೇಕು. ಪ್ಲೂರಲ್ ಫಾರ್ಮ್ ಇದ್ದಾಗ ಯಾವಾಗಲೂ ನಾವು ದಾನ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ? ಇದು ಒಂದು ನಿಮಗೆ ಐಡೆಂಟಿಫೈ ಆಯಿತು. ಈಗ ನೀವು ಪರ್ಟಿಕ್ಯುಲರ್ ಆಗಿ ಫಸ್ಟ್ ಒನ್ನು ಪ್ರಾಪರ್ ನೌನ್ ಇದ್ದಾಗ ನೀವು ದ ಅನ್ನ ಯೂಸ್ ಮಾಡ್ತೀರಾ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು ಅವಳಿಗೊಂದು ಪರ್ಟಿಕ್ಯುಲರ್ ಹೆಸರಿರುತ್ತೆ. ಫಾರ್ ಎಕ್ಸಾಂಪಲ್ಲು ನನ್ನ ಹೆಸರು ಪೂಜಾ, ಹೌದಲ್ವಾ? ನನಗೆ ಇನ್ನೊಂದು ಹೆಸರಿದೆಯಾ? ಇಲ್ಲ. ಪೂಜಾ ಅನ್ನೋದೇ ನನ್ನ ಪರ್ಟಿಕ್ಯುಲರ್ ನೇಮು. ಅವಳಿಗಿರೋ ಅಂಥ ಪ್ರಾಪರ್ ನೇಮನ್ನು ನಾವು ಐಡೆಂಟಿಫೈ ಮಾಡಿದಾಗ ದಾನ ಯೂಸ್ ಮಾಡ್ತೀವಿ. ನೇಮ್ ಆಗಿರ್ಬೋದು, ವಸ್ತು ನೇಮ್ ಆಗಿರ್ಬೋದು. ಇದಕ್ಕೆ ನೋಡಿ ಪರ್ಟಿಕ್ಯುಲರ್ ಆಗಿ ಸೆಲೋ ಅಂತ ಹೆಸರಿದೆ, ಸೆಲೋ ಅಂತ ಯೂಸ್ ಮಾಡ್ತೀವಿ. ಪೆನ್ ಪೆನ್ಸಿಲ್ ಅನ್ನೋದು ಕಾಮನ್ ನೌನು, ಇದಕ್ಕೆ ಒಂದು ಪ್ರಾಪರ್ ನೌನ್ ಇದೆ, ಸೆಲೋ ಪೆನ್ ಪೆನ್ಸಿಲ್ ಅಂತ ಹೇಳ್ಬಿಟ್ಟು, ಹೌದಲ್ವಾ? ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಅವನೇ, ಅವಳೇ ಅಂತ ಯಾವ ಒಂದು ನೇಮ್ಗಳನ್ನ ಐಡೆಂಟಿಫೈ ಮಾಡ್ತೀವೋ ಆಗ ದಾನ ಯೂಸ್ ಮಾಡ್ತೀವಿ. ಹಾಗಾದರೆ ಪ್ರಾಪರ್ ನೌನಲ್ಲಿ ನೇಮ್ಸಲ್ಲಿ ಯಾವ್ಯಾವ ನೇಮ್ಸ್ ಇದ್ದಾಗ ನಾವು ದಾನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನೇಮ್ ಆಫ್ ದಿ ಪರ್ಸನ್, ನೇಮ್ ಆಫ್ ದಿ ಪ್ಲೇಸ್, ರಿವರ್ಸ್ ಆಗಿರ್ಬೋದು, ಮೌಂಟೇನ್ಸ್ ಆಗಿರ್ಬೋದು, ಅದಾದಮೇಲೆ ಫಾಲ್ಸ್ ನೇಮ್ ಆಗಿರ್ಬೋದು, ಟ್ರೀಸ್ ನೇಮ್ ಆಗಿರ್ಬೋದು, ಯೂನಿವರ್ಸಿಟಿ ನೇಮ್ಸ್ ಆಗಿರ್ಬೋದು, ಎಲ್ಲ ಪರ್ಸನ್ನು, ಪ್ಲೇಸ್, ಅನಿಮಲ್ಸ್ ನೇಮ್ ಆಗಿರ್ಬೋದು, ಅವೆಲ್ಲ ಯೂಸ್ ಮಾಡಬೇಕಾದ್ರೆ ನಾವು ದಾನ ಯೂಸ್ ಮಾಡ್ತೀವಿ. ಪರ್ಟಿಕ್ಯುಲರಾಗಿ ಥಿಂಗ್ಸ್ ನೇಮ್ ಆಗಿರ್ಬೋದು, ಆವಾಗಲೂ ಕೂಡ ನಾವು ದಾನ ಯೂಸ್ ಮಾಡ್ತೀವಿ. ಈಗ ನೇಮ್ ಆಫ್ ದಿ ಪರ್ಸನ್ ಅಂತ ಹೇಳಿದರೆ ಇಲ್ಲಿ ಪೂಜಾ ಅನ್ನೋ ಒಂದು ಆರ್ಟಿಕಲ್ನ ಪೂಜಾ ಅನ್ನೋ ಒಂದು ನೇಮ್ ಬರುತ್ತೆ, ಆಗ ದ ಅನ್ನೋ ಆರ್ಟಿಕಲ್ಸ್ ಯೂಸ್ ಮಾಡ್ತೀವಿ. ರಿವರ್ ನೇಮಲ್ಲಿ ಗಂಗಾ, ಕಾವೇರಿ ಈ ಥರ ನೇಮ್ಗಳನ್ನ ಯೂಸ್ ಮಾಡ್ತೀವಿ. ಅದಾದಮೇಲೆ ಪ್ಲೇಸು ಆಲೂರು, ಹಾಸನ್ನು ಈ ಥರ ಪ್ಲೇಸ್ ನೇಮನ್ನು ಇದ್ದಾಗ ದಾನ ಯೂಸ್ ಮಾಡ್ತೀವಿ. ಟ್ರೀಸಲ್ಲಿ ಮ್ಯಾಂಗೋ ಟ್ರೀ ಆಗಿರ್ಬೋದು, ಅದಾದಮೇಲೆ ಬ್ಯಾನಿಯನ್ ಟ್ರೀ ಆಗಿರ್ಬೋದು, ಈ ಥರ ವರ್ಡ್ಸ್ಗಳೆಲ್ಲ ಬಂದಾಗ ನಾವು ಪರ್ಟಿಕ್ಯುಲರಾಗಿ ಪ್ರಾಪರ್ ನೌನ್ ಬಂದಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಮೌಂಟೇನಲ್ಲಿ ಹಿಮಾಲಯ ಆಗಿರ್ಬೋದು, ಇದನ್ನು ಯೂಸ್ ಮಾಡ್ತೀವಿ, ಹೌದಲ್ವಾ? ಇದನ್ನು ಈ ಜಾಗದಲ್ಲಿ ದಾನ ಯೂಸ್ ಮಾಡ್ತೀವಿ. ದಾನ ನಾವು ಪ್ರಾಪರ್ ನೌನ್ ಇದ್ದಾಗ ಬಳಸ್ತೀವಿ ಅಂತ ಗೊತ್ತಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ನೇಮ್ಸ್ ಇದ್ದಾಗ ದಾನ ಯೂಸ್ ಮಾಡ್ತೀವಿ. ಅನ್ಕೌಂಟಬಲ್ ನೌನ್ಸ್ ಇದ್ದಾಗಲೂ ಕೂಡ ದಾನ ಯೂಸ್ ಮಾಡ್ತೀವಿ. ಅದಾದಮೇಲೆ ಸೂಪರೇಟಿವ್ ಡಿಗ್ರಿ ಇದ್ದಾಗ ದಾನ ಯೂಸ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ನಾನು ನೇಮ್ಸ್ ಅಂತ ತೊಗೊಳ್ಳೋದಾದರೆ ರಾಮ, ಅದಾದಮೇಲೆ ಪೂಜಾ, ಪ್ರೀತಿ ಈ ಥರ ನೇಮ್ಸ್ ಇದ್ದಾಗ ದ ಪೂಜಾ, ದ ರಾಮ, ದ ಪ್ರೀತಿ ಈ ಥರ ವರ್ಡ್ಸ್ಗಳನ್ನ ಇದ್ದಾಗ ದಾನ ಯೂಸ್ ಮಾಡ್ತೀವಿ. ಹಾಗೆ ಅನ್ಕೌಂಟಬಲ್ ನೌನ್ಸ್ ಇದ್ದಾಗ, ಅನ್ಕೌಂಟಬಲ್ ಅಂದರೆ ಕೌಂಟಬಲ್ ನೌನ್ಸ್ ಅಲ್ಲ, ಕೌಂಟಬಲ್ ನೌನ್ಸ್ ಅಂದರೆ ಅವನ್ನ ಕೌಂಟ್ ಮಾಡೋಕ್ಕಾಗುತ್ತೆ, ನಾವು ಕೌಂಟ್ ಮಾಡ್ಬೋದು. ಅನ್ಕೌಂಟಬಲ್ ನೌನ್ಸ್ ಅಂತ ಹೇಳಿದ್ರೆ ನಾವು ಕೌಂಟ್ ಮಾಡೋಕ್ಕಾಗಲ್ಲ ಅವನ್ನ, ಹೌದಲ್ವಾ? ಫಾರ್ ಎಕ್ಸಾಂಪಲ್ಲು ಅಕೊಮಡೇಷನ್ ಆಗಿರ್ಬೋದು, ಅಡ್ವೈಸ್ ಆಗಿರ್ಬೋದು, ಲವ್ ಆಗಿರ್ಬೋದು, ಅವುಗಳನ್ನ ನಾವು ಕೌಂಟ್ ಮಾಡೋಕ್ಕಾಗಲ್ಲ ಅಂತ ನಾವು ಒಂದು ವರ್ಡ್ಸ್ಗಳನ್ನ ಇದ್ದಾಗ ನಾವು ದಾನ ಯೂಸ್ ಮಾಡ್ತೀವಿ. ಸೊ ಥರ್ಡ್ ಒನ್ ಬಂದುಬಿಟ್ಟು ನಮಗೆ ಸೂಪರೇಟಿವ್ ಡಿಗ್ರಿ ಇದ್ದಾಗ, ಫಾರ್ ಎಕ್ಸಾಂಪಲ್ಲು ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ಲು ಫಸ್ಟ್ ಒನ್ನು ಐ ಅನ್ನೋ ವರ್ಡ್ ತೊಗೊಂಡ್ರೆ ಸೆಕೆಂಡ್ ಒನ್ನು ಹೈಯರ್ ಅಂತ ಬರುತ್ತೆ. ಸೊ ಥರ್ಡ್ ಒನ್ನು ಹೈಯೆಸ್ಟ್ ಅಂತ ಬರುತ್ತೆ. ಹೈಯೆಸ್ಟ್ ಅಂತ ಬರೋದು ಸೂಪರೇಟಿವ್ ಡಿಗ್ರಿ ಅಂತ ಕರಿತೀವಿ. EST ಲಾಸ್ಟಿಗೆ EST ಬಂದರೆ ನಾವು ಅದನ್ನು ಸೂಪರೇಟಿವ್ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತು EST ಯಾವ ವರ್ಡಲ್ಲಿ EST ಬಂದಿರುತ್ತೋ ಅಲ್ಲಿ ನಾವು ಒಂದು ದ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ದ ಅನ್ನೋ ಆರ್ಟಿಕಲ್ನ ಪರ್ಟಿಕ್ಯುಲರಾಗಿ ಯೂಸ್ ಮಾಡ್ತೀವಿ. ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್, ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್ ಈ ಥರ ವರ್ಡ್ಸ್ಗಳನ್ನ.
ಫಾರ್ ಎಕ್ಸಾಂಪಲ್, ಹಿಮಾಲಯ ಈಸ್ ದ ಹೈಯೆಸ್ಟ್ ಮೌಂಟೈನ್ ಆರ್ ಪೀಕ್ ಆಫ್ ದ ಇಂಡಿಯಾ. ಈ ಥರ ಸೆಂಟೆನ್ಸಲ್ಲಿ ನಾವು ದ ನ ಯೂಸ್ ಮಾಡ್ತೀವಿ. ನಿಮ್ಗೆ ಆಲ್ಮೋಸ್ಟ್ ಈ ದ ಅನ್ನೋದು ಇವಾಗ ಕನ್ಫ್ಯೂಷನ್ ಹೊರಟೋಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ರೂಲ್ಸ್ಗಳು ದ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಆಲ್ಮೋಸ್ಟ್ ಎಷ್ಟು ಈಸಿಯಾಗಿ ಹೇಳೋಕ್ಕಾಗುತ್ತೋ ಸಾಧ್ಯ ಆಗುತ್ತೋ ಅಷ್ಟು ಈಸಿಯಾಗಿ ನಾನು ಈ ಒಂದು ರೂಲ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ಏಕೆಂತ ಹೇಳಿದ್ರೆ ಎ ಮತ್ತು ಆನನ್ನು ಇದೇ ಕ್ಲಾಸಲ್ಲಿ ಮಾಡಿದ್ರೆ, ಇದೇ ವಿಡಿಯೋದಲ್ಲಿ ಮಾಡಿದ್ರೆ 2, 3 ಒಂದು ಆರ್ಟಿಕಲ್ಸ್ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಕನ್ಫ್ಯೂಷನ್ ಆಗಬಾರ್ದು ಅಂತಲೇ ಪರ್ಟಿಕ್ಯುಲರಾಗಿ ನಾನು ದಾನ ಯೂಸ್ ಮಾಡಿದ್ದೀನಿ. ಈಗ ನೀವು ದಾನ ಎಲ್ಲೆಲ್ಲಿ ಬಳಸ್ಬೇಕಂತ ಗೊತ್ತಾಯಿತು. ಕನ್ಫ್ಯೂಷನ್ ಆಗಬೇಡಿ, ಏಕೆಂದರೆ ಈಸಿ ಮೆಥಡಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಏಕೆ ಅಂತ ಹೇಳಿದ್ರೆ ಈಗ ಫಸ್ಟು ನೇಮ್ಸ್ ಇದ್ದಾಗ ಪರ್ಟಿಕ್ಯುಲರ್ ಪ್ರಾಪರ್ ನೌನ್ಸ್ ಇದ್ದಾಗ ನೀವು ದಾನ ಬಳಸಬೇಕು ಅಂತ ಗೊತ್ತಾಯಿತು. ಅದಾದಮೇಲೆ ಅನ್ಕೌಂಟಬಲ್ ನೌನ್ಸ್ ಅಂತ ಹೇಳಿದ್ರೆ ಅಕೊಮಡೇಷನ್ ಆಗಿರ್ಬೋದು, ಅಡ್ವೈಸ್ ಆಗಿರ್ಬೋದು, ಈ ಥರ ವರ್ಡ್ಸ್ಗಳಿದ್ದಾಗ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಆವಾಗಲೇ ಆ್ಯಪಲ್ಸ್ ಅನ್ಕೌಂಟಬಲ್ಲು. ಆಪಲ್ಸ್ ಅಂತ ಹೇಳಿದ್ರೆ ನಮಗೆ ಎಷ್ಟು ಆಪಲ್ ಇದೆ ಅಂತ ಗೊತ್ತಿಲ್ಲ, ಇನ್ನೂ ಕೌಂಟ್ ಮಾಡೋಕ್ಕಾಗಲ್ಲ. ಟ್ರೀ ಅಂತ ಬಂದರೆ ಮರ ಅಂತ ಬರುತ್ತೆ, ಮರಗಳು ಅಂತ ಹೇಳ್ತೀವಲ್ವ. ಪ್ಲೂರಲ್ ಫಾರ್ಮ್ ಇದ್ದಾಗ ನಾವು ದಾನ ಯೂಸ್ ಮಾಡಬೇಕಾಗುತ್ತೆ. ಬಾಯ್ಸ್, ಗರ್ಲ್ಸ್ ಆವಾಗ ದಾನ ಯೂಸ್ ಮಾಡಬೇಕಾಗುತ್ತೆ. ಟ್ರೀಸ್ ಮರಗಳು, ಸೇಬುಗಳು, ಆ್ಯಪಲ್ಸ್ ಈ ಥರ ವರ್ಡ್ಸ್ ಇದ್ದಾಗ. ಇನ್ನು ನೆಕ್ಸ್ಟ್ ನಾನು ಸೂಪರೇಟಿವ್ ಡಿಗ್ರಿ ಬಂದಾಗ ನಾನು ದಾನ ಯೂಸ್ ಮಾಡಿ ಅಂತ ಹೇಳಿದೆ, ಹೌದಲ್ವಾ. ಸೊ ಹೈಯರ್ ಹೈಯೆಸ್ಟು, ಬಿಗ್ಗರು ಬಿಗ್ಗೆಸ್ಟು, ಸ್ಮಾಲರು ಸ್ಮಾಲೆಸ್ಟು, ಗುಡ್ ಬೆಟರು ಬೆಸ್ಟು, ಈ ಥರ EST ಫಾರ್ಮ್ ಯಾವಾಗ ಬಂದಿರುತ್ತೋ ಆಗ ನೀವು ದಾನ ಯೂಸ್ ಮಾಡ್ಬೋದು. ಕಣ್ಣು ಮುಚ್ಕೊಂಡು ದಾ ಹಾಕಿ, ಅದು ತಪ್ಪಾಗೋ ಮಾತೇ ಇಲ್ಲ. ಬೆಟರು, ಬೆಸ್ಟು, EST ಬಂದಿದೆ ನೋಡಿ, ಬೆಸ್ಟು, ಹೈಯೆಸ್ಟು, ಸ್ಮಾಲೆಸ್ಟು, ಈ ಥರ EST ಲಾಸ್ಟಿಗೆ ಯಾವಾಗ ಬರುತ್ತೋ ಆವಾಗ ದಾ ಕಣ್ಣು ಮುಚ್ಕೊಂಡು ಹಾಕಿ. ಸೊ ಆಲ್ಮೋಸ್ಟು ಎಲ್ರಿಗೂ ಕನ್ಫ್ಯೂಷನ್ ಆಗದೇ ಇರೋ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾರು ಕೂಡ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಏಕೆಂದರೆ ಇವತ್ತು ಒಂದೇ ಆರ್ಟಿಕಲ್ ಎಕ್ಸ್ಪ್ಲೈನ್ ಮಾಡಿರೋದು. ಆಲ್ಮೋಸ್ಟು ಈ ಒಂದು ವಿಡಿಯೋ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಲಿಲ್ಲ ಅಂದರೆ ಇದೇ ವಿಡಿಯೋನ ಮತ್ತೊಂದು ಸರಿ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಈಸಿ ಇದೆ. ಯಾರೆಲ್ಲ TET ಆಸ್ಪಿರೆಂಟ್ಸ್ ಇದ್ದೀರಾ ಮತ್ತು ಸೆಕೆಂಡ್ PUC ಸ್ಟೂಡೆಂಟ್ಸ್ ಇದ್ದೀರಾ, ಅವರೆಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. TETಲಿ ನಿಮಗೆ 1 ಮಾರ್ಕ್ಸ್ ಅಂತ ಆರ್ಟಿಕಲಲ್ಲಿ ಕಳ್ಕೊಳ್ಳೋ ಮಾತೇ ಇಲ್ಲ. ಏಕೆಂತ ಹೇಳಿದ್ರೆ ಇಷ್ಟು ರೂಲ್ಸ್ನ ತಿಳ್ಕೊಂಡ್ರೆ ಸಾಕು, ನೀವು ಡೆಫಿನೆಟ್ ಆರ್ಟಿಕಲಲ್ಲಿ ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನೊಂದನ್ನು ತಿಳ್ಕೊಂಡ್ರೆ, ಈ ವಿಡಿಯೋ ನೋಡಿದ್ರೆ 1 ಮಾರ್ಕ್ಸ್ ಅಂತ ಖಂಡಿತ TETನೇ ತೊಗೋಬೋದು ನೀವು ಇಂಗ್ಲೀಷ್ ಗ್ರಾಮರಲ್ಲಿ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇಂಡೆಫಿನೆಟ್ ಆರ್ಟಿಕಲ್ಸ್ ಆದಂಥ ಎ ಮತ್ತು ಆನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಎಲ್ರಿಗೂ ಶೇರ್ ಮಾಡಿ, ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.